ಬನ್ನಿ ಸ್ನೇಹಿತರೆ, ಮತ್ತೊಮ್ಮೆ ಟಾಪ್ 20 ಪ್ರಶ್ನೋತ್ತರ ಸರಣಿಯಲ್ಲಿ ನಿಮ್ಮ ಆಗಮನ. ಈ ಟಾಪ್ 20 ಪ್ರಶ್ನೋತ್ತರಗಳು ಹಿಂದಿನ ಹೋಗಿರುವ ಪ್ರಶ್ನೆ ಪತ್ರಿಕೆಯಿಂದ ಆಯ್ಕೆ ಮಾಡಿರುವ ಪ್ರಮುಖ ಪ್ರಶ್ನೆಗಳಾಗಿವೆ. ಇವು ಮುಂಬರುವ ಕಾಂಪಿಟೇಟಿವ್ ಎಕ್ಸಾಮ್ಗೆ ಬಹುಮುಖ್ಯವಾದ ಪ್ರಶ್ನೆ ಉತ್ತರಗಳಾಗಿವೆ. ಈ ಸರಣಿ ಟಾಪ್ 20 ಸರಣಿಯನ್ನು ಪೂರ್ತಿಯಾಗಿ ನೋಡಿಕೊಳ್ಳಬೇಕೆಂದು ಹೇಳಿಕೊಳ್ಳುತ್ತೇನೆ. ಬನ್ನಿ ಸ್ನೇಹಿತರೆ, ಮೊದಲನೆಯ ಪ್ರಶ್ನೆ ಕಡೆಗೆ ಹೋಗೋಣ. ಕೂಡಲ ಸಂಗಮ ಯಾವ ಎರಡು ನದಿಗಳ ಸಂಗಮವಾಗಿದೆ? ಇದರ ಆಪ್ಷನ್ಗಳನ್ನು ನೋಡಿಕೊಳ್ಳೋಣ. ಆಪ್ಷನ್ ಎ ಮಲಪ್ರಭಾ ಮತ್ತು ಘಟಪ್ರಭಾ, ಆಪ್ಷನ್ ಬಿ ಮಲಪ್ರಭಾ ಮತ್ತು ಕೃಷ್ಣ, ಆಪ್ಷನ್ ಸಿ ಘಟಪ್ರಭಾ ಮತ್ತು ಕೃಷ್ಣ, ಆಪ್ಷನ್ ಡಿ ಮಲಪ್ರಭಾ ಮತ್ತು ತುಂಗಭದ್ರಾ. ಮೊದಲನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಮಲಪ್ರಭಾ ಮತ್ತು ಕೃಷ್ಣ ಇದರ ಸರಿಯಾದ ಉತ್ತರ. ಬನ್ನಿ ಸ್ನೇಹಿತರೆ, ಎರಡನೆಯ ಪ್ರಶ್ನೆ ಕಡೆಗೆ ಹೋಗೋಣ. ಎರಡನೆಯ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಪಶ್ಚಿಮಕ್ಕೆ ಹರಿಯುವ ನದಿಯಲ್ಲ? ಸ್ನೇಹಿತರೆ, ಮೊದಲ ಪ್ರಶ್ನೆ ಕಡೆಗೆ ಗಮನ ಕೊಡಿ. ಪ್ರಶ್ನೆಯಲ್ಲಿ ಯಾವುದು ಪಶ್ಚಿಮಕ್ಕೆ ಹರಿಯುವುದಿಲ್ಲ, ಯಾವ ನದಿ ಪಶ್ಚಿಮಕ್ಕೆ ಹರಿಯುವುದಿಲ್ಲ ಎಂದು ಕೇಳಿದ್ದಾರೆ. ಇದರ ಆಪ್ಷನ್ಗಳನ್ನು ನೋಡೋಣ ಸ್ನೇಹಿತರೆ. ಆಪ್ಷನ್ ಎ ಶರಾವತಿ, ಆಪ್ಷನ್ ಬಿ ಕಾಳಿ, ಆಪ್ಷನ್ ಸಿ ಪೆನ್ನಾರ, ಆಪ್ಷನ್ ಡಿ ವರಾಹಿ. ಇದರ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಪೆನ್ನಾರ, ಇದು ಪಶ್ಚಿಮಕ್ಕೆ ಹರಿಯುವುದಿಲ್ಲ. ಬನ್ನಿ ಸ್ನೇಹಿತರೆ, ಮೂರನೇ ಪ್ರಶ್ನೆ ಕಡೆಗೆ ಹೋಗೋಣ. ಮೂರನೇ ಪ್ರಶ್ನೆ, ಕರ್ನಾಟಕದ ಯಾವ ಜಿಲ್ಲೆಯು ರಾಜ್ಯದ ಕಾಲುವೆ ನೀರಾವರಿ ಅತಿದೊಡ್ಡ ಪ್ರದೇಶವನ್ನು ಒಳಗೊಂಡಿದೆ? ಸ್ನೇಹಿತರೆ, ಇದರ ಆಪ್ಷನ್ಗಳನ್ನು ನೋಡೋಣ. ಆಪ್ಷನ್ ಎ ಬೆಳಗಾವಿ, ಆಪ್ಷನ್ ಬಿ ವಿಜಯಪುರ, ಆಪ್ಷನ್ ಸಿ ರಾಯಚೂರು, ಆಪ್ಷನ್ ಡಿ ಯಾದಗಿರಿ. ಇದರ ಸರಿಯಾದ ಉತ್ತರ ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ರಾಯಚೂರು. ರಾಯಚೂರು ಹೆಚ್ಚಿನ ಕಾಲುವೆ ನೀರಾವರಿಯನ್ನು ಹೊಂದಿದೆ. ಅತಿ ಹೆಚ್ಚು ಬಾವಿ ನೀರಾವರಿಯನ್ನು ಹೊಂದಿರುವುದು ಬೆಳಗಾವಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ನಾಲ್ಕನೇ ಪ್ರಶ್ನೆ ಕಡೆಗೆ ಹೋಗೋಣ. ಕೆಳಗಿನವುಗಳಲ್ಲಿ ಯಾವುದು ಹುಲಿ ಯೋಜನೆಗಳಾಗಿವೆ? ಆಪ್ಷನ್ ಎ ಬಂಡೀಪುರ, ಆಪ್ಷನ್ ಬಿ ಭದ್ರಾ, ಆಪ್ಷನ್ ಸಿ ನಾಗರಹೊಳೆ, ಆಪ್ಷನ್ ಡಿ ಅಂಶಿ. ಇದರ ಸರಿಯಾದ ಉತ್ತರ ನೋಡಿಕೊಳ್ಳಿ ಸ್ನೇಹಿತರೆ. ಬಂಡೀಪುರ ಒಂದು ಹುಲಿ ಸಂರಕ್ಷಣೆ ಯೋಜನೆಯಾಗಿದೆ. ಭದ್ರಾ ಕೂಡ ಒಂದು ಹುಲಿ ಸಂರಕ್ಷಣಾ ಯೋಜನೆಯಾಗಿದೆ. ನಾಗರಹೊಳೆ ಕೂಡ ಒಂದು ಹುಲಿ ಸಂರಕ್ಷಣಾ ಯೋಜನೆಯಾಗಿದೆ. ಆದರೆ ಅಂಶಿ ಇದು ಹುಲಿ ಸಂರಕ್ಷಣೆ ಯೋಜನೆ ಆಗುವುದಿಲ್ಲ. ಇದರ ಸರಿಯಾದ ಉತ್ತರ ಆಪ್ಷನ್ ಸಿ 1, 2, 3 ಕೂಡ ಹುಲಿ ಸಂರಕ್ಷಣಾ ಯೋಜನೆಗಳಾಗಿವೆ. ಬನ್ನಿ ಸ್ನೇಹಿತರೆ, ಐದನೆಯ ಪ್ರಶ್ನೆಯನ್ನು ನೋಡಿಕೊಳ್ಳೋಣ. ಐದನೆಯ ಪ್ರಶ್ನೆ, ಕರ್ನಾಟಕದಲ್ಲಿ ಉತ್ತರದಿಂದ ದಕ್ಷಿಣಕ್ಕೆ ಕ್ರಮದಲ್ಲಿ ಇರುವ ನದಿಗಳ ಸರಿಯಾದ ಕ್ರಮ ಕೆಳಗಿನವುಗಳಲ್ಲಿ ಯಾವುದು? ಐದನೇ ಪ್ರಶ್ನೆ ಮತ್ತೊಮ್ಮೆ ನೋಡೋಣ ಸ್ನೇಹಿತರೆ. ಕರ್ನಾಟಕದಲ್ಲಿ ಉತ್ತರದಿಂದ ದಕ್ಷಿಣದ ಕ್ರಮದಲ್ಲಿ ಇರುವ ನದಿಗಳ ಸರಿಯಾದ ಕ್ರಮ ಹೇಳಿ. ಆಪ್ಷನ್ ಎ ಭೀಮಾ, ಕೃಷ್ಣ, ತುಂಗಭದ್ರಾ, ವೇದಾವತಿ, ಆಪ್ಷನ್ ಬಿ ಭೀಮಾ, ಕೃಷ್ಣ, ವೇದಾವತಿ, ತುಂಗಭದ್ರಾ, ಆಪ್ಷನ್ ಸಿ ಭೀಮಾ, ವೇದಾವತಿ, ಕೃಷ್ಣ, ತುಂಗಭದ್ರಾ, ಆಪ್ಷನ್ ಡಿ ಭೀಮಾ, ತುಂಗಭದ್ರಾ, ಕೃಷ್ಣ, ವೇದಾವತಿ. ಐದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಭೀಮಾ, ವೇದಾವತಿ, ಕೃಷ್ಣ ಮತ್ತು ತುಂಗಭದ್ರಾ. ಬನ್ನಿ ಸ್ನೇಹಿತರೆ, ಆರನೇ ಪ್ರಶ್ನೆ ಕಡೆಗೆ ಹೋಗೋಣ. ಆರನೆಯ ಪ್ರಶ್ನೆ, ಬಸವಸಾಗರ ಅಥವಾ ನಾರಾಯಣಪುರ ಅಣೆಕಟ್ಟು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಇದರ ಆಪ್ಷನ್ 6 ಕ್ವಶನ್ 6ಗೆ ಆಪ್ಷನ್ಗಳನ್ನು ನೋಡೋಣ. ಈ ಆಪ್ಷನ್ ಎ ಭೀಮಾ, ಆಪ್ಷನ್ ಬಿ ಕೃಷ್ಣ, ಆಪ್ಷನ್ ಸಿ ಘಟಪ್ರಭಾ, ಆಪ್ಷನ್ ಡಿ ಮಲಪ್ರಭಾ. ಆರನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಕೃಷ್ಣ. ಬನ್ನಿ ಸ್ನೇಹಿತರೆ, ಏಳನೇ ಪ್ರಶ್ನೆ ಕಡೆಗೆ ಹೋಗೋಣ. ಏಳನೆಯ ಪ್ರಶ್ನೆ, ತೀಸ್ತಾ ನದಿ ಭಾರತದ ಯಾವ ರಾಜ್ಯದಲ್ಲಿ ಹುಟ್ಟುತ್ತದೆ? ಇದು ಬಹಳ ಈಸಿ ಕ್ವಶನ್ ಆಗಿದೆ ಸ್ನೇಹಿತರೆ. ಇದರ ಆಪ್ಷನ್ಗಳನ್ನು ನೋಡೋಣ. ಆಪ್ಷನ್ ಎ ಪೃಥ್ವಿ, ಆಪ್ಷನ್ ಬಿ ಅಸ್ಸಾಂ, ಆಪ್ಷನ್ ಸಿ ಸಿಕ್ಕಿಂ, ಆಪ್ಷನ್ ಡಿ ಮೇಘಾಲಯ. ಇದರ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಸಿಕ್ಕಿಂ. ಸಿಕ್ಕಿಂನಲ್ಲಿ ತೀಸ್ತಾ ನದಿ ಕಾಣಬಹುದು. ಬನ್ನಿ ಸ್ನೇಹಿತರೆ, ಎಂಟನೆಯ ಪ್ರಶ್ನೆ ಕಡೆಗೆ. ಎಂಟನೆಯ ಪ್ರಶ್ನೆ, ಕೆಳಗಿನ ಯಾವ ಜಿಲ್ಲೆಯನ್ನು ತೊಗರಿ ಕಣಜ ಎಂದು ಕರೆಯಲಾಗುತ್ತದೆ? ಇದರ ಆಪ್ಷನ್ಗಳನ್ನು ನೋಡೋಣ ಸ್ನೇಹಿತರೆ. ಆಪ್ಷನ್ ಎ ಕಲಬುರಗಿ, ಆಪ್ಷನ್ ಬಿ ವಿಜಯಪುರ, ಆಪ್ಷನ್ ಸಿ ಬೀದರ್, ಆಪ್ಷನ್ ಡಿ ಬೆಳಗಾವಿ. ಇದರ ಸರಿಯಾದ ಎಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಕಲಬುರಗಿ. ಇದನ್ನು ತೊಗರಿ ಕಣಜ ಎಂದು ಕರೆಯುತ್ತಾರೆ. ಬನ್ನಿ ಸ್ನೇಹಿತರೆ, ಒಂಬತ್ತನೆಯ ಪ್ರಶ್ನೆ ಕಡೆಗೆ. ಉಕ್ಕನ್ನು ಕಲಾಯಿ ಮಾಡಲು ಇವುಗಳಲ್ಲಿ ಯಾವ ಲೋಹವನ್ನು ಬಳಸಲಾಗುತ್ತದೆ? ಒಂಬತ್ತನೆಯ ಪ್ರಶ್ನೆಗೆ ಆಪ್ಷನ್ ಎ ಸತು, ಆಪ್ಷನ್ ಬಿ ತಾಮ್ರ, ಆಪ್ಷನ್ ಸಿ ಅಲ್ಯೂಮಿನಿಯಂ, ಆಪ್ಷನ್ ಡಿ ಕ್ಯಾಡ್ಮಿಯಂ. ಒಂಬತ್ತನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಸತು.
ಬನ್ನಿ ಸ್ನೇಹಿತರೆ, 10ನೇ ಪ್ರಶ್ನೆ. ಕೆಳಗಿನ ಯಾವ ಜಿಲ್ಲೆಗಳು ಕೇರಳ ರಾಜ್ಯದೊಂದಿಗೆ ಗಡಿಯನ್ನು ಹಂಚಿಕೊಳ್ಳುತ್ತವೆ? ಆಪ್ಷನ್ ಎ ದಕ್ಷಿಣ ಕನ್ನಡ ಮತ್ತು ಕೊಡಗು, ಆಪ್ಷನ್ ಬಿ ದಕ್ಷಿಣ ಕನ್ನಡ, ಕೊಡಗು ಮತ್ತು ಮೈಸೂರು, ಆಪ್ಷನ್ ಸಿ ದಕ್ಷಿಣ ಕನ್ನಡ, ಕೊಡಗು, ಮೈಸೂರು ಮತ್ತು ಚಾಮರಾಜನಗರ, ಆಪ್ಷನ್ ಡಿ ದಕ್ಷಿಣ ಕನ್ನಡ. 10ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ದಕ್ಷಿಣ ಕನ್ನಡ, ಕೊಡಗು, ಮೈಸೂರು ಮತ್ತು ಚಾಮರಾಜನಗರ ಇವು ಕೇರಳ ರಾಜ್ಯದೊಂದಿಗೆ ಗಡಿಯನ್ನು ಹಂಚಿಕೊಂಡಿವೆ. ಬನ್ನಿ ಸ್ನೇಹಿತರೆ, 11ನೇ ಪ್ರಶ್ನೆ ಕಡೆಗೆ. ಕೆಳಗಿನ ಯಾವ ಅನಿಲ ಗ್ರೀನ್ ಹೌಸ್ ಅಥವಾ ಹಸಿರುಮನೆ ಅನಿಲ ಅಲ್ಲ? ಆಪ್ಷನ್ ಎ ಇಂಗಾಲದ ಡೈಆಕ್ಸೈಡ್, ಆಪ್ಷನ್ ಬಿ ಮೀಥೇನ್, ಆಪ್ಷನ್ ಸಿ ನೈಟ್ರಸ್ ಆಕ್ಸೈಡ್, ಆಪ್ಷನ್ ಡಿ ಸಲ್ಫರ್ ಡೈಆಕ್ಸೈಡ್. ಇದರ ಸರಿಯಾದ ಉತ್ತರ 11ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಸ್ನೇಹಿತರೆ, SO2 ಸಲ್ಫರ್ ಡೈಆಕ್ಸೈಡ್ ಹಸಿರುಮನೆ ಆಗಲಿಲ್ಲ. ಬನ್ನಿ ಸ್ನೇಹಿತರೆ, 12ನೇ ಪ್ರಶ್ನೆ ಕಡೆಗೆ. 12ನೇ ಪ್ರಶ್ನೆ. ಕೆಳಗಿನ ವೈದ್ಯಕೀಯ ಸ್ಕ್ಯಾನ್ ಅಥವಾ ಕ್ಷಿಪ್ತವಾಗಿ ವೀಕ್ಷಿಸುವ ಒಂದು ಇಮೇಜಿಂಗ್ ಅಥವಾ ಚಿತ್ರಣ ಪರೀಕ್ಷೆಯಾಗಿದ್ದು, ಅದು ದೇಹದಲ್ಲಿ ರೋಗವನ್ನು ನೋಡಲು ಟ್ರೇಸರ್ ಅಥವಾ ಅನ್ವೇಷಕ ವಿಕಿರಣಶೀಲ ವಸ್ತುವನ್ನು ಬಳಸುತ್ತಾರೆ. ಆಪ್ಷನ್ ಎ MRI ಸ್ಕ್ಯಾನ್, ಆಪ್ಷನ್ ಸಿ CT ಸ್ಕ್ಯಾನ್, ಆಪ್ಷನ್ ಬಿ CT ಸ್ಕ್ಯಾನ್, ಆಪ್ಷನ್ ಸಿ PET ಸ್ಕ್ಯಾನ್, ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ. 12ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ PET ಸ್ಕ್ಯಾನ್ ಇದರ ಸರಿಯಾದ ಉತ್ತರ. ಬನ್ನಿ ಸ್ನೇಹಿತರೆ, 13ನೇ ಪ್ರಶ್ನೆ ಕಡೆಗೆ. 13ನೇ ಪ್ರಶ್ನೆ. ಯಾವ ಗ್ರಂಥಿಯಿಂದ ಬೆಳವಣಿಗೆಯ ಪುಷ್ಟಿಕಾರದ ಅಥವಾ ಹಾರ್ಮೋನ್ ಸತ್ವ ಸ್ರವಿಸಲ್ಪಡುತ್ತದೆ? ಇದರ ಆಪ್ಷನ್ಗಳನ್ನು ನೋಡೋಣ ಸ್ನೇಹಿತರೆ. ಆಪ್ಷನ್ ಎ ಪಿನಿಯಲ್ ಗ್ರಂಥಿ, ಆಪ್ಷನ್ ಬಿ ಥೈರಾಯ್ಡ್ ಗ್ರಂಥಿ, ಆಪ್ಷನ್ ಸಿ ಪಿಟ್ಯುಟರಿ ಗ್ರಂಥಿ, ಆಪ್ಷನ್ ಡಿ ಅಡ್ರಿನಲ್ ಗ್ರಂಥಿ. ಇದರ ಸರಿಯಾದ ಉತ್ತರ ಆಪ್ಷನ್ ಸಿ ಪಿಟ್ಯುಟರಿ ಗ್ರಂಥಿ. ಬನ್ನಿ ಸ್ನೇಹಿತರೆ, 14ನೇ ಪ್ರಶ್ನೆ. ಕೆಲವು ಪದಾರ್ಥಗಳ ಸಾಂದ್ರತೆಯು ಹೆಚ್ಚಳದ ವಿದ್ಯಮಾನ ಉದಾಹರಣೆ ಕೀಟನಾಶಕಗಳು, ಪರಿಸರ ವ್ಯವಸ್ಥೆ, ಟ್ರಾಫಿಕ್ ಮಟ್ಟದಲ್ಲಿ, ನಾವು ಆಹಾರ ಸರಪಳಿ ಮೇಲೆ ಹೊಂದದೆ, ಈ ವಿದ್ಯಮಾನದ ಎಂದು ಕರೆಯಲಾಗುತ್ತದೆ. ಇದರ ಆಪ್ಷನ್ ನೋಡೋಣ ಸ್ನೇಹಿತರೆ. ಆಪ್ಷನ್ ಎ ಜೈವಿಕ ವರ್ಧನೆ, ಆಪ್ಷನ್ ಬಿ ಜೈವಿಕ ವಿಲೀನ, ಆಪ್ಷನ್ ಸಿ ಜೈವಿಕ ಕೇಂದ್ರೀಕರಣ, ಆಪ್ಷನ್ ಡಿ ಜೈವಿಕ ಶೇಖರಣ. ಇದರ ಸರಿಯಾದ ಉತ್ತರ ಆಪ್ಷನ್ ಎ ಜೈವಿಕ ವರ್ಧನೆ. ಬನ್ನಿ ಸ್ನೇಹಿತರೆ, 15ನೇ ಪ್ರಶ್ನೆ ನೋಡೋಣ. 15ನೇ ಪ್ರಶ್ನೆ. ಫ್ಯಾರಡೆಯ ನಿಯಮ ನೊಂದಿಗೆ ವ್ಯವಹರಿಸುತ್ತದೆ? ಆಪ್ಷನ್ ಎ ವಿದ್ಯುತ್ ಕಾಂತೀಯ ಪ್ರವೇಶ, ಆಪ್ಷನ್ ಬಿ ಗುರುತ್ವಾಕರ್ಷಣ, ಆಪ್ಷನ್ ಸಿ ವಿದ್ಯುತ್ ಚಾಲನೆ ಶಕ್ತಿ, ವಿದ್ಯುತ್ ಪ್ರವಾಹ ಮತ್ತು ಪ್ರತಿರೋಧಕ ಶಕ್ತಿಗಳ ನಡುವೆ ಸಂಬಂಧ, ಆಪ್ಷನ್ ಡಿ ಚಲನೆ ಅಥವಾ ಚಲನೆಯ ನಿಯಮ. 15ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ ವಿದ್ಯುತ್ ಕಾಂತೀಯ ಪ್ರವೇಶ. ಬನ್ನಿ ಸ್ನೇಹಿತರೆ, 16ನೇ ಪ್ರಶ್ನೆ ಕಡೆಗೆ. 16ನೇ ಪ್ರಶ್ನೆ. ಕೆಳಗಿನವುಗಳಲ್ಲಿ ಯಾವುದು ಜಡ ಅನಿಲ? ಇದರಲ್ಲಿ 16ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಆರ್ಗಾನ್. ಜಡ ಅನಿಲಗಳೆಂದರೆ ಸ್ನೇಹಿತರೆ ಹೀಲಿಯಂ, ನಿಯಾನ್, ಕ್ರಿಪ್ಟಾನ್, ಝೀನಾನ್, ಆರ್ಗಾನ್ ಮತ್ತು ರೇಡಾನ್ ಇವು 6 ಜಡ ಅನಿಲಗಳಾಗಿವೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, 17ನೇ ಪ್ರಶ್ನೆ ಕಡೆಗೆ. 17ನೇ ಪ್ರಶ್ನೆ. ಮಾನವ DNA ಎಷ್ಟು ವರ್ಣತಂತು ಜೋಡಿಗಳನ್ನು ಒಳಗೊಂಡಿದೆ ಮತ್ತು ಯಾವ ವರ್ಣತಂತು ಜೋಡಿ ಲಿಂಗವನ್ನು ನಿರ್ಧರಿಸುತ್ತದೆ? ಇದರ ಸರಿಯಾದ 17ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ 23 ಜೋಡಿಗಳು 23ನೇ ಜೋಡಿ ಲಿಂಗವನ್ನು ನಿರ್ಧರಿಸುತ್ತದೆ. ಬನ್ನಿ ಸ್ನೇಹಿತರೆ, 18ನೇ ಪ್ರಶ್ನೆ ಕಡೆಗೆ. ವಿಟಮಿನ್ ಡಿ ಕೊರತೆಯಿಂದ ಮಕ್ಕಳಿಂದ ಯಾವ ರೋಗ ಉಂಟಾಗುತ್ತದೆ? ಇದರ ಆಪ್ಷನ್ ಎ ಸ್ಕರ್ವಿ, ಆಪ್ಷನ್ ಬಿ ರಿಕೆಟ್ಸ್, ಆಪ್ಷನ್ ಸಿ ರಕ್ತಹೀನತೆ, ಆಪ್ಷನ್ ಡಿ ದಡಾರ. 18ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಸ್ನೇಹಿತರೆ ರಿಕೆಟ್ಸ್ ವಿಟಮಿನ್ ಡಿ ಕೊರತೆಯಿಂದ ಮಕ್ಕಳಿಗೆ ಹರಡುತ್ತದೆ. ಬನ್ನಿ ಸ್ನೇಹಿತರೆ, 19ನೇ ಪ್ರಶ್ನೆಗೆ. ಒರಿಜಿನ್ ಆಫ್ ಸ್ಪೀಸೀಸ್ ಅಥವಾ ಜಾತಿಗಳ ಮೂಲ ಈ ಪುಸ್ತಕವನ್ನು ಯಾರು ಬರೆದಿದ್ದಾರೆ? ಆಪ್ಷನ್ ಎ ಐಸಾಕ್ ನ್ಯೂಟನ್, ಆಪ್ಷನ್ ಬಿ ಆಲ್ಬರ್ಟ್ ಐನ್ಸ್ಟೈನ್, ಆಪ್ಷನ್ ಸಿ ಚಾರ್ಲ್ಸ್ ಡಿಕೆನ್ಸ್, ಆಪ್ಷನ್ ಸಿ ಚಾರ್ಲ್ಸ್ ಡಾರ್ವಿನ್. 19ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಚಾರ್ಲ್ಸ್ ಡಾರ್ವಿನ್ ಇದರ ಸರಿಯಾದ ಉತ್ತರ. ಬನ್ನಿ ಸ್ನೇಹಿತರೆ, 20ನೇ ಪ್ರಶ್ನೆ. ನಡುವಿನ ದಾಳಿಯಲ್ಲಿ ಮನುಷ್ಯ ಅಥವಾ ಮ್ಯಾನ್ ಇನ್ ದ ಮಿಡ್ ಅಟ್ಯಾಕ್ ಎಂಬುದನ್ನು ಸಾಮಾನ್ಯವಾಗಿ ಯಾವ ಸಂದರ್ಭದಲ್ಲಿ ಅಥವಾ ಕ್ರೀಡೆಯಲ್ಲಿ ಬಳಸಲಾಗುತ್ತದೆ? 20ನೇ ಪ್ರಶ್ನೆಗಳಿಗೆ ಆಪ್ಷನ್ಗಳನ್ನು ನೋಡೋಣ ಸ್ನೇಹಿತರೆ. ಆಪ್ಷನ್ ಎ
ಸಮಯ ಕಲೆಗಳು, ಆಪ್ಷನ್ ಬಿ ರೈಫಲ್ ಶೂಟಿಂಗ್, ಆಪ್ಷನ್ ಸಿ ಸೈಬರ್ ಭದ್ರತೆ, ಆಪ್ಷನ್ ಡಿ ತೆರಿಗೆ ವಂಚನೆ. 20ನೆಯ ಪ್ರಶ್ನೆಗೆ ಉತ್ತರವನ್ನು ಕಮೆಂಟ್ ಮೂಲಕ ಉತ್ತರವನ್ನು ತಿಳಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಸ್ನೇಹಿತರೆ. ಧನ್ಯವಾದಗಳು ಮತ್ತು ಚಾನಲನ್ನು ಮರದೇ ಸಬ್ಸ್ಕ್ರೈಬ್ ಮಾಡಿ.